ಕರ್ನಾಟಕದ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದ, ಚಿತ್ರದುರ್ಗ ಜಿಲ್ಲಾ ಸಚಿವರು ಆಗಿದ್ದ ಡಿ ಸುಧಾಕರ್ ಅವರು ಶ್ವಾಸಕೋಶ ಸೋಂಕಿನಿಂದ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15ಕ್ಕೆ ಸುಮಾರು ಸಾವನ್ನಪ್ಪಿದ್ದಾರೆ. ಅವರ ನಿಧನದಿಂದ ಇಡೀ ಚಿತ್ರದುರ್ಗ ಜಿಲ್ಲೆಗೆ 3 ದಿನ ಶೋಕಾಚರಣೆ, ಅದು ರಾಜ್ಯಕ್ಕೆ 3 ದಿನ ಶೋಕಾಚರಣೆ. ಚಿತ್ರದುರ್ಗ ಜಿಲ್ಲೆಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳಿಗೂ ಆಮೇಲೆ ಶಾಲಾ ಕಾಲೇಜುಗಳು ಎಲ್ಲ ಸರ್ಕಾರಿ ಕಚೇರಿಗಳು ಬಂದ್ ಆಗಬೇಕು ಅಂತ ಸರ್ಕಾರ ಆದೇಶ ನೀಡಿದೆ. 3 ದಿನ ಶೋಕಾಚರಣೆ. ಅದಕ್ಕೆ ಅವರ ಕ್ಷೇತ್ರ ಹಿರಿಯೂರಿಗೆ ಪಾರ್ಥಿವ ಶರೀರ ಹೋಗಿದೆ. ಪಾರ್ಥಿವ ಶರೀರಕ್ಕೆ ಮುಂದೆ ಡಿ.ಕೆ. ಶಿವಕುಮಾರ್ ಬಂದರು ರೋಧಿಸಿದ್ದಾರೆ, ಹತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಅವರ ರಾಜಕೀಯ ಗುರು, ರಾಜಕೀಯ ಶಿಷ್ಯರು, ಅವರಿಂದ ಅವರು ಟಿಕೆಟ್ ತೊಗೊಂಡ್ರು. ಅವರು ರಾಜಕೀಯ ಗುರು, ಅವರು ಅಂದರೆ ರಾಜಕೀಯ ಗುರು ಅಂತಿದ್ದರು ಡಿ.ಕೆ. ಶಿವಕುಮಾರ್ನ. ಅವರು ಸುಧಾಕರ್ ಜೈನ ಸಮುದಾಯ, ಅವರು ಇಡೀ ಜೈನ ಸಮುದಾಯ ಬೀದಿ ಬಿಂದಂಗಾಗಿದೆ. ಏಕೆಂದರೆ ರಾಜ್ಯದಲ್ಲಿ ಜೈನ ಸಮುದಾಯದಿಂದ ಒಬ್ಬ ಶಾಸಕರಾಯಿತು. ಇಡೀ ಭಾಳ ಕಣ್ಣೀರು ಹೇಳ್ತಿದ್ದಾರೆ. ಇಡೀ ಜೈನ ಸಮುದಾಯ ಭಾಳ ಕಣ್ಣೀರು ಹೇಳ್ತಿದೆ. ಅಲ್ಪಸಂಖ್ಯಾತರು ಏನು ಮಾಡಬೇಕು, ಅವರು ಅನಾಥರಾಗಿದ್ದಾರೆ. ಇಡೀ ಜೈನ ಸಮುದಾಯ ಮುಖ್ಯ ಕ್ಷೇತ್ರ ಜೈನ ಸಮುದಾಯ. ಅವರು ಈ ಚಳ್ಳಕೆರೆ ಮಾಂಸಕ ಜೈನಿಯರ ಚಿಕ್ಕಪ್ಪ ಅಲ್ಲಿ ಚಳ್ಳಕೆರೆಯಲ್ಲಿ 2 ಸಲ ML ಆಗಿ, ಇಲ್ಲಿ ಹಿರಿಯೂರಿನಲ್ಲಿ 2 ಸಲ ML ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. 2 ಬಾರಿ ಮಿನಿಸ್ಟರ್ ಆಯಿತು. BJP ಸರ್ಕಾರದಲ್ಲೂ ಮಿನಿಸ್ಟರ್ ಆಯಿತು. ಯೋಜನಾ ಮತ್ತು ಕ್ರೀಡಾ ಸಚಿವ ಆಯಿತು. ಇಲ್ಲಿ ಮತ್ತು ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದಾರೆ. ತುಂಬ ಗ್ರೇಟ್ ಅವರು. ತುಂಬ ಬೇಜಾರಾಗುತ್ತೆ. ಅವ್ನು ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ವಿಫಲ ಆಗಿದೆ. ಒಂದೇ ಸಿದ್ದರಾಮಯ್ಯ ಹೋಗಿದ್ದರು ಬೆಂಗಳೂರು ಆಸ್ಪತ್ರೆಗೆ. ಬೇಜಾರಾಗುತ್ತೆ. ಈ ಹಿರಿಯೂರು ಮತ್ತು ಧಾರವಾಡ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಬೇಕು. ಈಗ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಜೈಲಿಗೆ ಹೋದ ನಂತರ ಅವರ ಶಾಸಕ ಹೋಗಿದೆ. ಅಲ್ಲಿ ಆದ್ದರಿಂದ ಧಾರವಾಡ ಮತ್ತು ಇಲ್ಲಿ ಹಿರಿಯೂರು ಸತ್ತೋಗಿದ್ದಾರೆ. ಇದು 2ಕ್ಕೂ ಉಪಚುನಾವಣೆ ನಡೆಯಿತು. ಮೋಸ್ಟ್ಲಿ ಮಳೆಗಾಲ ಆದ ನಂತರ ಈ ಚುನಾವಣೆ ನಡೀತವೆ. ಈಗ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಮುಗಿದೋತು. ಈ 2 ಚುನಾವಣೆ ಈಗ ಸವಾಲಂತೇನಿಲ್ಲ. ಹಿರಿಯೂರಿನ ಆಲ್ಮೋಸ್ಟ್ ಕಾಂಗ್ರೆಸ್ ಗೆಲ್ಲುತ್ತೆ. ಧಾರವಾಡದಲ್ಲಿ BJP ಅನುಕೂಲ, ಯಾಕೆಂದರೆ ಒಂದು ಶಾಸಕರನ್ನ ಕಳ್ಕೊಂಡಿದ್ರೆ. ಸೊ ಧಾರವಾಡದಲ್ಲಿ ನನ್ನ ಪ್ರಕಾರ BJP ಇರ್ಬೋದು. ಹಿರಿಯೂರಿನಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ, ತಪ್ಪಿಲ್ಲ. ಇದು ವಿಚಾರ ಇಷ್ಟು. ಮತ್ತು ತಮಿಳುನಾಡಲ್ಲಿ ಗ್ಯಾರಂಟಿ ಯೋಜನೆಗಳು ಸವಾಲಾಗಿದೆ. 3 ಯೋಜನೆ ಗ್ಯಾರಂಟಿ ಯೋಜನೆ ಮಾಡಿದರೆ, ಉಳಿದ ಕಡೆ 10 ಲಕ್ಷ ಕೋಟಿ ಸಾಲ ಮಾಡಿದ್ದೀನಿ ಸರ್ಕಾರ ಅಂತ ಹೇಳಿದರೆ, ಅದಕ್ಕೆ ವಿರೋಧ ಪಕ್ಷ ನಾಯಕರಾದ ಸ್ಟಾಲಿನ್ ಮಾಜಿ CM ಸಿಟ್ಟಾಗಿದ್ದಾರೆ. ಮೊದಲು ಗ್ಯಾರಂಟಿ ಯೋಜನೆ ಕಾರ್ಯರೂಪಕ್ಕೆ ತನ್ನಿ, ನಮ್ಮ ಸರ್ಕಾರ ಎಲ್ಲ ಕಷ್ಟದ ಮೇಲೆ ನಡೆಸಿದ್ವಿ ಅಂತ ಬೈದಿದ್ದಾರೆ. ಮತ್ತು ವಾಗ್ವಾದ ಇಬ್ಬರು ನೋಡಿ.